ಡಾಕ್ಟರ್ ಸುರೇಶ್, ಸಹಾಯಕ ಪ್ರಾಧ್ಯಾಪಕರು, ಪಶು ವಿಜ್ಞಾನ ವಿಭಾಗ, ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಗ್ರಾಮಸ್ಥರೇ, ನಮ್ಮ ಶಾಲೆಯ ಮಕ್ಕಳನ್ನ ನಿಮ್ಮೂರಿನ ಮಕ್ಕಳಾಗಿ ನೀವು ನೋಡ್ಕೊಳ್ತಾ ಇದ್ದೀರಿ. ಮೊದಲನೇದಾಗಿ ನಿಮಗೆ ಅನಂತ ಧನ್ಯವಾದಗಳು. ಮಾಡ್ತಾ ಇದ್ದೀವಿ. ಇದನ್ನ ಮಾಡೋದಕ್ಕೆ ಅತಿ ಮುಖ್ಯ ಕಾರಣ ನಮಗೆ ಪಶು ಇಲಾಖೆ, ಪಶುಸಂಗೋಪನಾ ಇಲಾಖೆ, ಕರ್ನಾಟಕ ಸರ್ಕಾರ ಶಿಡ್ಲಘಟ್ಟ ತಾಲೂಕಿದ್ದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಈಗ ಮನ್ಮಾಚನಹಳ್ಳಿ ಇರ್ತಕ್ಕಂಥ ಡಾಕ್ಟರ್ ಧನಂಜಯ ಅವರು ಈಗ ಒಂದು ಲಾಸ್ಟ್ 15 ದಿವಸದಿಂದ ನಾವೆಲ್ಲ ಮಾತಾಡಿ ಅವರ ಸಪೋರ್ಟ್ ಇಂದ ಇದೆಲ್ಲ ಸಾಧ್ಯ ಆಗಿದೆ. ಇವತ್ತಿನ ದಿವಸ ಅವರು ಶಿಡ್ಲಘಟ್ಟ ತಾಲೂಕಿನ ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗಿ ಮತ್ತೆ ಸೀಟ್ ಬಂದಿಲ್ಲ, ಒಂದೇ ಇಲ್ಲ, ಒಂದ್ಸತಿನೂ ಬಂದೇ ಇಲ್ಲ. ಹೇಳ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಬಸವಾಪಟ್ಟಣ ಗ್ರಾಮದಲ್ಲಿ ಪಶುಗಳ ಬಗ್ಗೆ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಇಲ್ಲಿ ಈ ಊರಿಗೆ, ಈ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಬೇಕಾಗಿತ್ತು. ಹಸುಗಳಿಗೆ ರೋಗಗಳು ಜಾಸ್ತಿ ಕಂಡು ಬಂದಿರೋದು ಕಂಡು ನಮ್ಮ ಹುಡುಗರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಟ್ಟು ಇದನ್ನು ಅಧಿಕಾರಿಗಳ ಹತ್ರ, ಪಶು ವೈದ್ಯಕ ಅಧಿಕಾರಿಗಳ ಹತ್ರ ಹೋಗಿ ಅವ್ರನ್ನ ಕನ್ವೀನಿಯನ್ಸ್ ಮಾಡಿ ಈ ಊರಿಗೆ ಅದನ್ನು ತಂದು ಈ ಊರಿನ ಜನರಿಗೆ ಸಹಕಾರ ಮಾಡಿದ್ದಾರೆ. ಬಹಳ ಸಂತೋಷವಾಗಿದೆ, ಚೆನ್ನಾಗಿದೆ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮ ಈ ಊರಿಗೆ ಬೇಕಾಗಿದೆ. ಈ ಊರಿನಲ್ಲಿ ಇಂಥ ಕಾರ್ಯಕ್ರಮ ನಡೆಸಿದ್ರೆ ಪಶುದಾಶಿಗಳಿಗೆ ಒಳ್ಳೇದಾಗುತ್ತೆ, ಮತ್ತೆ ಅದು ಸ್ವಲ್ಪ ಹೆಚ್ಚಿನ ನಮ್ಗೆ ಆದಾಯವನ್ನು ಪಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ ಇಲ್ಲಿ ಮೈನ್ ಕಾರಣ ನಮ್ಮ ಹುಡುಗರು ಈ ಊರಿನಲ್ಲಿ ಇರೋದ್ರಿಂದ ಅವರಿಂದ ನಮಗೆ ಈ ಊರಿನ ಜನರಿಗೆ ಹೆಲ್ಪ್ ಆಯಿತು ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ. ಬಹಳ ಚೆನ್ನಾಗಿದೆ ಈ ಕಾರ್ಯಕ್ರಮ. ಧನ್ಯವಾದ. ಹಾಲು ಉತ್ಪಾದನೆ ರೈತರಿಗೆ ರೈತರಿಗೆ ಆರ್ಥಿಕ ಬೆನ್ನೆಲುಬು ಅಂತ ಹೇಳ್ಬೋದು. ರೈತರು ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯಲ್ಲಿ 70% ಜನ ಈ ಹಾಲು ಉತ್ಪಾದನೆ ಮೇಲೆ ಅವರು ಜೀವನಾಧಾರ ಅಂತ ಹೇಳ್ಬೋದು. ಮುಖ್ಯವಾಗಿ ಡೈರಿಯಿಂದ ಭಾರಿ ಅನುಕೂಲ ಇದೆ ರೈತರಿಗೆ. ಅದರಿಂದ ಡೈರಿಗೆ ಒತ್ತು ಕೊಟ್ಟು ರೈತರೆಲ್ಲ ಇಲ್ಲಿ ಇವತ್ತು ಬಂದು ಈ ಒಂದು 2 ರಾಸಗಳ ಪರೀಕ್ಷೆ ಮತ್ತು ಚಿಕಿತ್ಸಾ ಈ ಶಿಬಿರವನ್ನು ಉಪಯೋಗಿಸಿಕೊಳ್ಳಬೇಕೆಂದು ರೈತರಿಗೆ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ ಮತ್ತು ಬಸವಾಪಟ್ಟಣ ಹಾಲು ಉತ್ಪಾದಕರ ಸಂಘದ ವತಿಯಿಂದ ಮತ್ತು ಪಶುಪಾಲನಾ ಇಲಾಖೆ
కదలిక ఎగసెను చూడరా అసలు అవధులు లేవురా అలుపు దరిగిక చేరనీక ఆడరా మలుపు మలుపుకు చెరగని గురుతులు వీడరా పగలు